ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್. ಸ್ನೇಹಿತರೆ, ಇವತ್ತು ಬುಧವಾರ ಮಂಗಳೂರಿಗೆ ಹೋಗ್ಲಿಕ್ಕೆ ಉಂಟು ಐ ಟೆಸ್ಟಿಗೆ. ನೋಡಿ ನೋಡಿ ಕಣ್ಣಲ್ಲಿ ಯಾವಾಗಲೂ ನೀರು ತುಂಬಿಕೊಂಡಿರ್ತದೆ. ಅಂದರೆ ಕೆಲವರು ಹೇಳ್ತಾರೆ ಬ್ಲಾಕ್ ಆಗಿದೆ, ಸೈಡ್ ಬ್ಲಾಕ್ ಆಗಿದೆ ಹಾಗೆ ಅಂತ. ಎಲ್ಲ ಟ್ರೀಟ್ಮೆಂಟ್ ಆಯಿತು. ಬ್ಲಾಕ್ ಆದ್ದು ಅದೇನಲ್ಲ. ಇಲ್ಲಿ ನೋಡಿ, ಕಣ್ಣು ಹೀಗೆ ಹೇಳಿದ್ರೆ ಗೊತ್ತಾಗುದಿಲ್ಲ, ಹೀಗೆ ಇದ್ರೆ ಉಂಟಲ್ಲ ಕಣ್ಣು ತುಂಬಾ ಫುಲ್ಲು ನೀರಿನಾಗ ಒಂದು ಸ್ವಲ್ಪ ಜಲಿ ಜಲಿ ಇರ್ತದೆ. ಹಾಗೆ ಒಬ್ರು ನನ್ನ ಸಬ್ಸ್ಕ್ರೈಬ್ರು ನಂಗೆ ಒಬ್ರು ಡಾಕ್ಟರ್ನ ಸಜೆಷನ್ ಮಾಡಿದ್ದಾನೆ, ಹಾಗೆ ಅಲ್ಲಿಗೆ ಹೋಗ್ತೇನೆ ನೋಡ ಅವರದ್ದು ಟ್ರೀಟ್ಮೆಂಟ್ ತಗೊಳ್ಳುವಂತ. ಹಾಗೆ ಸವ್ಯಸ್ ಹಚ್ಚಿ ಕರ್ಕೊಂಡು ಹೋಗ್ತಾ ಇದ್ದಾನಂತೆ. ಹಾಗೆ ಮತ್ತೆ ನೋಡ ಏನಾಗ್ತದೆ. ತುಂಬಾ ಜನ ನಂಗೆ ಕಮೆಂಟ್ ಮಾಡ್ತಾ ಇದ್ರು, ಕೇಳ್ತಾ ಇದ್ರು, ಏನು ಕಣ್ಣಲ್ಲಿ ಗಾಯ ಬುಲ್ಪುನೆ ಯಾಕೆ ಆಡೋದು ಅಂತ. ಯಾವಾಗ್ಲೂ ಶಾಪಲ್ಲಿ ನಂಗೆ ಇದು ಆಯ್ತು. ಅದಕ್ಕೆ ಇವಾಗ ನಾನು ಯಾವಾಗ್ಲೂ ಹೆಚ್ಚಾಗಿ ಸ್ಪೆಕ್ಸ್ ಹಾಕ್ತಾನೆ ಇರ್ತೇನೆ. ಸ್ಪೆಕ್ಸ್ ಹಾಕಿದ್ರೆ ಅಷ್ಟೊಂದು ಗೊತ್ತಾಗುದಿಲ್ಲ, ಮತ್ತೆ ಬಿಸಿಲಿಗೆ ಸಹ ಹೋಗ್ಲಿಕ್ಕೆ ಆಗುದಿಲ್ಲ. ಬಿಸಿಲಿಗೆ ಹೋದ್ರೆ ಸಹ ಅಷ್ಟೇ ಕಣ್ಣು ಫುಲ್ಲು ನೀರು. ಸ್ಕೂಟ್ರಲ್ಲಿ ಹೋಗುದಿದ್ರೆ ಹಬ್ಬ ಕಣ್ಣು ಮುಚ್ಚಿಕೊಂಡು ಹೋಗುದು ನಾನು. ಹಾಗೆ ಆ ರೀತಿ ಆಗಿದೆ. ಹಾಗೆ ನೋಡ ಇವತ್ತು ಮಂಗಳೂರಿಗೆ ಹೋಗಿ ಆ ಡಾಕ್ಟರ್ ಟ್ರೀಟ್ಮೆಂಟ್ ಹೇಗುಂಟು ನೋಡ. ಹಾಗೆ ಇವತ್ತಿನ ಬ್ರೇಕ್ಫಾಸ್ಟ್ಗೆ ನಾನು ಬಾಳೆಲ್ ದೋಸೆ ಮಾಡ್ತಿದ್ದೇನೆ. ಹಾಗೆ ಏನೆಲ್ಲ ಆಗ್ತದೆ ನೋಡುವ. ಹಾಗೆ ಮನೆಯವರು ಒಂದು ಟೀ ಮಾಡಿ ಕೊಟ್ಟಿದ್ದಾರೆ. ಹಾಗೆ ಟೀ ಕುಡಿತಾ ಇವತ್ತಿನ ಬ್ಲಾಗ್ ಅನ್ನು ಮುಂದುವರಿಸುವ. ಹಾಗೆ ನೀವು ಈ ವಿಡಿಯೋ ಸ್ಕಿಪ್ ಮಾಡಿದ್ರೆ ಪೂರ್ತಿ ನೋಡಿ. ಹಾಗೆ ನಿಮ್ಗೆ ಇಷ್ಟ ಆಯ್ತಾ ಪ್ಲೀಸ್ ಒಂದು ಲೈಕ್ ಮಾಡಿ. ನಮ್ಮನೆಯವರು ಇಲ್ಲಿ ಬಿಸಿನೀರು ಕುಡಿತಾ ಇದ್ದಾರೆ. ನಾನು ಬಿಸಿನೀರು ಕುಡಿದು ಬಾಣಲ್ ದೋಸೆಗೆ ರೆಡಿ ಮಾಡ್ತಾ ಇದ್ದೇನೆ. ಬಾಣಲ್ ದೋಸೆ ಯಾವ ರೀತಿ ಮಾಡೋದು ಅಂದರೆ, ದೋಸೆ ಅಕ್ಕಿ 2 ಕಪ್ ದೋಸೆ ಅಕ್ಕಿಯನ್ನು ಹಿಂದಿನ ದಿನವೇ ನೆನೆ ಹಾಕಿದ್ದೇನೆ. ನೆನೆ ಹಾಕಿದ ನಂತರ ಚೆನ್ನಾಗಿ ವಾಶ್ ಮಾಡಿಕೊಂಡು ಅದಕ್ಕೊಂದು 2 ಕಪ್ ಅಕ್ಕಿಗೆ ಅರ್ಧ ಕಪ್ ತೆಂಗಿನಕಾಯಿ ತುರಿ ಹಾಕಿಕೊಂಡಿದ್ದೇನೆ. ಹಾಗೆ ಒಂದು ಸ್ವಲ್ಪ 1/4 ಕಪ್ಪಿನಷ್ಟು ಒಂದು 4 ಟೇಬಲ್ ಸ್ಪೂನ್ನಷ್ಟು ಅನ್ನವನ್ನು ಕೂಡ ಹಾಕಿ ಗ್ರೈಂಡ್ ಮಾಡ್ತಾ ಇದ್ದೇನೆ. ಅಂದರೆ ತುಂಬ ರವೆ ಬೇಡ, ಸ್ವಲ್ಪ ನೈಸ್ ಕೂಡ ಬೇಡ, ಆ ರೀತಿ ರೆಡಿ ಮಾಡಿಕೊಳ್ಬೇಕು. ಅಷ್ಟೊತ್ತಿಗೆ ಇಲ್ಲಿ ನಮ್ಮ ಮನೆಯವರು ಟೀಗೆ ರೆಡಿ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ ಯಾವಾಗಲೂ ಟೀ ಮಾಡೋದು ಅವರದ್ದೇ ಕೆಲಸ. ಟೀ ಒಂದು ಮಾಡಿ ಕೊಡ್ತಾರೆ. ಇವಾಗ ನಾವು ರುಬ್ಬಿಟ್ಟ ಹಿಟ್ಟಿಗೊಂದು ಒಗ್ಗರಣೆ ಮಾಡಿಕೊಳ್ಳುವ. ಹಾಗೆ ಬಾಣಲೆಗೆ ಕೊಬ್ಬರಿ ಎಣ್ಣೆ ಹಾಕಿ ಇಟ್ಕೊಂಡಿದ್ದೇನೆ ನೋಡಿ ಒಗ್ಗರಣೆಗೆ. ಹಾಗೆ ಸಾಸಿವೆ ಕೂಡ ಹಾಕ್ತಾ ಇದ್ದೇನೆ. ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಹೇಳ್ಬೇಕು. ಅಷ್ಟೊತ್ತಿಗೆ ಉದ್ದಿನ ಬೇಳೆ ಹಾಕಿ ಒಮ್ಮೆ ಚೆನ್ನಾಗಿ. ಇವಾಗ ಇಲ್ಲಿ ಕಾಯಿಮೆಣಸು ಹಾಕ್ತಿದ್ದೇನೆ. ಕಾಯಿಮೆಣಸು ತುಂಬ ಸಪ್ಪೆ ಉಂಟು, ಅದು ಒಂದು ಸ್ವಲ್ಪ ಜಾಸ್ತಿ ಉಂಟು. ಸಾಸಿವೆ ಚೆನ್ನಾಗಿ ಪಟಪಟ ತೇಡಿದ ನಂತರ ಹಾಗೆ ಸ್ವಲ್ಪ ಉದ್ದಿನ ಬೇಳೆ ಸ್ವಲ್ಪ ಕೆಂಪಗಾದ ನಂತರ ಈ ಕಾಯಿಮೆಣಸನ್ನು ಕೂಡ ಹಾಕಿಕೊಳ್ಳುವ. ಹಾಗೆ ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟುಕೊಂಡ ಒಂದು ಈರುಳ್ಳಿಯನ್ನು ಕೂಡ ಹಾಕಿಕೊಳ್ಳುವ. ಜಾಸ್ತಿ ಇದು ಫ್ರೈ ಆಗುದು ಬೇಡ, ಒಂದು ಸ್ವಲ್ಪ ಬಾಡಿಸಿಕೊಂಡಿದ್ರೆ ಸಾಕು. ಇವಾಗ ಈ ಒಗ್ಗರಣೆ ಏನುಂಟಲ್ಲ ಈ ಹಿಟ್ಟಿಗೆ ಹಾಕಿಕೊಳ್ಳುವ. ನಾವು ರುಬ್ಬಿಟ್ಟುಕೊಂಡ ಹಿಟ್ಟಿಗೆ ಹಾಕಿಕೊಳ್ಳುವ. ಇಲ್ಲಿ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿಕೊಳ್ಬೇಕು, ಜಾಸ್ತಿ ಬೇಡ, ಒಂದು ಸ್ವಲ್ಪ ಸಾಕು. ಅಂದರೆ ನಾವಿಲ್ಲಿ ತೆಂಗಿನಕಾಯಿ ಹಾಕಿ ನಾವಿಲ್ಲಿ ದೋಸೆ ಹಿಟ್ಟನ್ನು ರೆಡಿ ಮಾಡಿ ಇಟ್ಟುಕೊಂಡಿದ್ದೇವಲ್ಲ, ಮತ್ತು ಜಾಸ್ತಿ ಎಣ್ಣೆ ಹಾಕಿಕೊಂಡ್ರೆ ಹಿಟ್ಟು ನಮಗೆ ತಿರುಗಿಸುವಾಗ ಬರೋದಿಲ್ಲ, ಅಂದರೆ ಅಲ್ಲೇ ಹಿಟ್ಟು ಕಚ್ಚಿಕೊಳ್ತದೆ. ಹಾಗೆ ಸ್ವಲ್ಪ ಎಣ್ಣೆ ಹಾಕಿ ಇದ್ರೆ ಸಾಕು. ಎಣ್ಣೆ ಹಾಕಿ ಬಟ್ಟೆ ಹಿಡಿದು ಉಂಟಲ್ಲ ಈ ಬಾಣಲೆ 2 ಹ್ಯಾಂಡಲನ್ನು ಹಿಡಿದು ಫುಲ್ ರೌಂಡಿಗೆ ಹೀಗೆ ತಿರುಗಿಸ್ಕೊಂಡ್ರೆ ಆಯಿತು. ಒಂದು ಸ್ವಲ್ಪ ಹೀಗೆ ಮಾಡಿ ಫುಲ್ಲು ಬಾಣಲೆ ಫುಲ್ಲು ಕೂಡ ಮಾಡಿಕೊಳ್ಬೋದು ತಿರುಗಿಸಿ, ಇಲ್ಲ ಒಂದು ಸ್ವಲ್ಪ ಕೂಡ ಮಾಡ್ಬೋದು. ಫುಲ್ ಮಾಡಬೇಕು ಅಂದಿರೋ ಒಂದು ಸ್ವಲ್ಪ ಹಿಟ್ಟು ಜಾಸ್ತಿ ಹಾಕಿಕೊಂಡು ತಿರುಗಿಸ್ಕೊಂಡ್ರೆ ಆಯಿತು. 2 ಹ್ಯಾಂಡ್ಲನ್ನು ಹಿಡ್ಕೊಂಡು ಚೆನ್ನಾಗಿ ತಿರುಗಿಸ್ಬೇಕು ನೋಡಿ. ಹಿಟ್ಟಿನ ಹದ ಈ ರೀತಿ ಉಂಟು ನೋಡಿ. ಮತ್ತೆ ಒಗ್ಗರಣೆಯನ್ನು ಮಾಡಿ ಹಾಕಿಕೊಂಡ್ರೆ ಆಯಿತು. ಚಿಕ್ಕ ಮಕ್ಕಳೆಲ್ಲ ಇದ್ದರೆ ಕಾಯಿ ಮೆಣಸನ್ನು ಸ್ವಲ್ಪ ಕಡಿಮೆ ಹಾಕಿದರೆ ಆಯಿತು, ಹಾಕದಿದ್ರೂ ಆಗ್ತದೆ. ಈ ರೀತಿ ಮಾಡಿಕೊಂಡ್ರೆ ಆಯ್ತು ನೋಡಿ. ಇದಕ್ಕೆ ಚಟ್ನಿಯೂ ಒಳ್ಳೇದಾಗ್ತದೆ. ಹಾಗೆ ಏನಾದರೂ ನಿಮ್ಮದು ಸಾಂಬಾರು ಆ ರೀತಿ ಏನಾದರೂ ಇದ್ರೂ ಕೂಡ ಒಳ್ಳೇದಾಗ್ತದೆ ನೋಡಿ. ಸುಲಭವಾಗಿ ಈ ಬ್ರೇಕ್ಫಾಸ್ಟ್ ಅನ್ನು ಮಾಡಿಕೊಳ್ಬಹುದು. ಇವಾಗ ನೋಡಿ ನಮ್ಮ ದೋಸೆ ಚೆನ್ನಾಗಿ ಬಂದಿದೆ ನೋಡಿ. ಎಷ್ಟು ಸುಲಭವಾಗಿ ಕೂಡ ಎದ್ದು ಬರ್ತದೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇಲ್ಲಿ ನೋಡಿ, ನಾನು ಒಂದು ಸೈಡ್ ದೋಸೆ ಮಾಡಿಕೊಂಡು ಒಂದು ಸೈಡ್ ಪಾತ್ರೆ ತೊಳ್ಕೊಂಡು ಒಂದು ಸೈಡು ಅಡುಗೆ ಕೂಡ ಎಲ್ಲ ಆಯಿತು. ಮಧ್ಯಾಹ್ನದ ಅನ್ನ ಮತ್ತು ಸಾಂಬಾರು ಕೂಡ ಆಯಿತು. ಬೆಂಡೆಕಾಯಿ ಪಲ್ಯ ಎಲ್ಲ ಆಗಿದೆ. ಹಾಗೆ ನೋಡಿ ಇದನ್ನೆಲ್ಲ ಮಾಡ್ತಾ ಇದ್ದೇನೆ. ನಾನು ಎಲ್ಲರೂ ಹೋಗಬೇಕು ಅಂತಿದ್ರು ಸಹ ಅಷ್ಟೇ, ಎಲ್ಲ ಪಾತ್ರೆ ಎಲ್ಲ ತೊಳೆದು ಹಾಕಿ ಹೋಗೋದಿಲ್ಲ. ಇದ್ರೆ ಮಧ್ಯಾಹ್ನ ಬಂದು ಉಂಟಲ್ಲ ಉದಾಸೀನ ಆಗ್ತದೆ ಅಂಥ ಕೆಲಸಗಳನ್ನೆಲ್ಲ ಮಾಡಲಿಕ್ಕೆ. ಅದಕ್ಕೆಲ್ಲ ಮಾಡಿಯೇ ಹೋಗೋದು. ಈ ಬಾಣಲ್ ದೋಸೆ ಮಾಡಿಕೊಂಡು ಕೂಡ ಉಂಟಲ್ಲ ನಮಗೆ ಬೇರೆ ಕೆಲಸ ಕೂಡ ಮಾಡಿಕೊಳ್ಬೋದು ನೋಡಿ. ಎಲ್ಲ ಬಾಣಲ್ ದೋಸೆ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಎಲ್ಲ ಕೂಡ ನೋಡಿ ಎಷ್ಟು ಚೆನ್ನಾಗಿ. ಇದನ್ನು ಹಾಗೆ ಕೂಡ ತಿನ್ಬೋದು. ಎಲ್ಲ ಒಗ್ಗರಣೆ ಮಾಡಿದ್ದೇವೆಲ್ಲ ಹಾಗೆ ಕೂಡ ತಿನ್ಬೋದು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ.
ಇವಾಗ ನಾನಿಲ್ಲಿ ಬೆಂಡೆಕಾಯಿ ಮೆಣಸುಕಾಯಿ ಮಾಡ್ತಾ ಇದ್ದೇನೆ. ಅದೇ ಬಾಣಲೆಗೆ ತೆಂಗಿನೆಣ್ಣೆ ಹಾಕಿ ಸಾಸಿವೆ ಹಾಕಿ ಈರುಳ್ಳಿ ಎಲ್ಲ ಹಾಕಿ ಒಗ್ಗರಣೆ ಮಾಡ್ತಾ ಇದ್ದೇನೆ. ಟೊಮೆಟೊ ಕೂಡ ಮಾಡ್ತಾ ಇದ್ದೇನೆ. ನಾನಿಲ್ಲಿ ಮೆಣಸುಕಾಯಿಗೆ ಯಾವತ್ತೂ ಈರುಳ್ಳಿ ಹಾಕೋದಿಲ್ಲ, ನಾನಿಲ್ಲೊಂದು ಸ್ವಲ್ಪ ಹಾಕ್ತಿದ್ದೇನೆ. ಯಾಕೆಂದರೆ ಬೆಂಡೆಕಾಯಿ ಒಂದು ಸ್ವಲ್ಪ ಕಡಿಮೆ ಉಂಟು, ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿ ಆಗ್ತದಲ್ಲ, ಹಾಗಾಗಿ ಅದನ್ನೆಲ್ಲ ಹಾಕಿ ಎಣ್ಣೆಯಲ್ಲಿ ಸ್ವಲ್ಪ ಹುರಿಬೇಕು. ಆನಂತರ ಇದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ, ತೆಂಗಿನಕಾಯಿ, ಹುಳಿ, ಕೊತ್ತಂಬರಿ, ಜೀರಿಗೆ, ಮೆಂತ್ಯ ಇದನ್ನೆಲ್ಲ ನಯವಾಗಿ ಹುರಿದು ನಯವಾಗಿ ರುಬ್ಬಿ ಇಲ್ಲಿ ಮಸಾಲೆಗೆ ಹಾಕ್ತಾ ಇದ್ದೇನೆ. ಕೊನೆಗೆ ಒಂದು ಸ್ವಲ್ಪ ಬೆಲ್ಲವನ್ನು ಕೂಡ ಹಾಕಬೇಕು, ಟೇಸ್ಟ್ ಒಳ್ಳೆಯದಾಗ್ತದೆ. ಒಂದು ಸ್ವಲ್ಪ ಉಪ್ಪು ಹುಳಿ ಖಾರ ಎಲ್ಲ ಇದಕ್ಕೆ ಸ್ವಲ್ಪ ಮುಂದೆಯೇ ಸ್ವಲ್ಪ ಖಾರ ಖಾರ ಇರಬೇಕು. ಹಾಗೆ ಆ ಬಾಣಲೆಯಿಂದ ಈಗ ಸ್ಟೀಲ್ ಪಾತ್ರೆಗೆ ಹಾಕ್ತಾ ಇದ್ದೇನೆ. ನೋಡಿ, ನಮ್ಮ ಮೆಣಸುಕಾಯಿ ಕೂಡ ಇಲ್ಲಿ ರೆಡಿ ಆಯಿತು. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್. ಸ್ನೇಹಿತರೆ, ಇವತ್ತು ನಾನು ಮಂಗಳೂರು ಹೊರಟಿದ್ದೇನೆ. ಯಾಕೆ ಅಂದರೆ ಕಣ್ಣಿನ ಡಾಕ್ಟ್ರ್ ಹತ್ರ. ಕಣ್ಣಿದು ತುಂಬಾ ನನಗೆ ಸ್ವಲ್ಪ ತೊಂದರೆ ಆಗ್ತಾ ಉಂಟು. ಕಣ್ಣಲ್ಲಿ ನೀರು ತುಂಬೋದು, ನಿಮಗೆ ಗೊತ್ತಿರ್ಬೋದು, ವೀಡಿಯೋದಲ್ಲೆಲ್ಲ ಕಾಣ್ತಾ ಉಂಟು ಯಾವಾಗಲೂ ಕೂಡ. ಹಾಗೆ ಒಂದು ಹೊಸ ಡಾಕ್ಟ್ರ್ ಹತ್ರ ಹೋಗ್ತಾ ಇದ್ದೇನೆ. ಹೊಸ ಡಾಕ್ಟ್ರ್ ಹತ್ರ ಈಗ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೇನೆ. ಹಾಗೆ ದೇವರ ಮೇಲೆ ಭಾರ ಹಾಕಿ ಹೋಗಿದ್ದೇನೆ. ಈ ಡಾಕ್ಟ್ರ ಒಂದು ಕೈಗುಣದಿಂದ ನನ್ನ ಕಣ್ಣು ಒಮ್ಮೆ ಸರಿಯಾಗಲಿ ಅಂತ. ಹಾಗೆ ನಾನು ಒಬ್ಬನೇ ಹೋಗ್ತಾ ಇದ್ದೇನೆ. ನೋಡ, ಮಂಗಳೂರಿಂದ ಒಬ್ಬರು ಸಿಗ್ತಾರೆ, ಹಾಗೆ ಅವ್ರ ಜೊತೆ ಹೋಗ್ತೇನೆ. ನೋಡ ಅವ್ರು ಯಾರು ಅಂತ ನೀವು ನೋಡಿ ಹಾಗೆ ಬನ್ನಿ ಮಂಗಳೂರಿಗೆ. ನಾನು ಒಬ್ಬನೇ ಹೋಗೋದು. ಮಂಗಳೂರು ನನಗೆ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ. ಅಂದರೆ ನಾವು ಶಾಪಿಂಗಿಗೆ ಪರ್ಚೇಸ್ ಮಾಡುವ ಕೆಲವೊಂದು ಅಂಗಡಿಗಳನ್ನು ಮಾತ್ರ ಗೊತ್ತು ನನಗೆ, ಕೆಲವು ಕಡೆ ಮಾತ್ರ, ಎಲ್ಲ ಕಡೆ ಗೊತ್ತಿಲ್ಲ. ಇದು ಡಾಕ್ಟ್ರಿ ಕ್ಲಿನಿಕ್ ಎಲ್ಲಿಂತ ಗೊತ್ತಿಲ್ಲ. ಹಾಗೆ ನಾನು ಹೋಗ್ತೇನೆ ಒಬ್ಬಳೇ. ಅದಕ್ಕೆ ಸಚ್ಚಿ ಹೇಳಿದ, ನಾನು ಕೂಡ ಬರ್ತೇನೆ ಅಮ್ಮ, ಕಾಲ್ ಮಾಡಿ ಮಂಗಳೂರು ತಲುಪಿದಾಗೆ ಅಂತ. ಬೇಡ, ನಾನೇ ಹೋಗ್ತೇನೆ ಅಂತ ಹೇಳಿದೆ. ಅಂದರೆ ಗೊತ್ತಾಗಬೇಕಲ್ಲ, ಯಾವಾಗಲೂ ಕಾರಲ್ಲಿ ಹೋಗೋದು ಅವರಿವ್ರ ಜೊತೆ ಹೋದರೆ ನಮಗೆ ಎಲ್ಲಿ ಕೂಡ ಗೊತ್ತಾಗೋದಿಲ್ಲ. ಮತ್ತು ಒಂದು ಸ್ವಲ್ಪ ನಾವೇ ಹೋದರೆ ನಮಗೆ ಸ್ವಲ್ಪ ನಾಲೆಜ್ ಕೂಡ ಬರ್ತದಲ್ಲ, ಎಲ್ಲಿ ಹೋಗಿ ಕೂಡ ಒಂದು ವ್ಯವಹರಿಸ್ಬೋದಲ್ಲ. ಹಾಗೆ ನಾನು ಒಬ್ಬಳೇ ಹೊರಟಿದ್ದೇನೆ. ನೋಡ ಏನೆಲ್ಲ ಆಗ್ತದೆ ಅಂತ. ಹಾಗಾದರೆ ಬನ್ನಿ ನೀವು ಕೂಡ ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಆಗ್ತದಂತ ನೋಡ್ಕೊಂಡು ಬರೋಣ. ನಾನು ಮನೆಯಿಂದ 10ವರೆಗೆ ಹೊರಟಿದ್ದೇನೆ. ಹೊರಡ ತಕ್ಷಣ ನನಗೆ ಬಸ್ಸು ಸಿಕ್ಕಿತ್ತು. ಹಾಗೆ 10ವರೆಗೆ ಬಸ್ಸಲ್ಲಿ ಕೂತು 11:45 ಆಗುವಾಗ ಮಂಗಳೂರು ತಲುಪಿದೆ. ನಾನು ಮಂಗಳೂರು ತಲುಪಿ ಇವಾಗ ನಾನು ಡಾಕ್ಟ್ರ್ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೇನೆ. ಆಟೋದಲ್ಲಿ ಬೇಡ ಅಂತ ಆಯಿತು, ಹತ್ತಿರವಲ್ಲ ಯಾಕೆ ಅಂತ. ಹಾಗೆ ನನ್ನ ಯೂಟ್ಯೂಬರ್ ಒಬ್ಬರು ಹೇಳಿದರು, ಯೂಟ್ಯೂಬರ್ ಫ್ರೆಂಡ್, ಇದು ಹೌದು, ನಮಗೆ ಪಬ್ಲಿಕಲ್ಲಿ ಲೇಡೀಸಿಗೆ ವೀಡಿಯೋ ಮಾಡಲಿಕ್ಕೆಲ್ಲ ಅಷ್ಟೊಂದು ಒಳ್ಳೆಯದಾಗೋದಿಲ್ಲ ಅಂತ, ನೋಡುವರ ಕಣ್ಣು ಒಂದಷ್ಟು ಸರಿ ಇರೋದಿಲ್ಲ, ಏನಾದರೂ ಒಂದು ಕಮೆಂಟ್ ಮಾಡ್ತಾರೆ ಅಂತ. ಅದು ಹೌದು. ನಾನು ಹಾಗೆ ಇಲ್ಲಿ ಗಜಿಬಿಜಿ ನನ್ನ ವೀಡಿಯೋ ಆಗಿದೆ, ಅಷ್ಟು ಮಾಡಲಿಕ್ಕೆ ಸಹ ಅಷ್ಟೇ. ಹುಡುಗರಾದರೆ ಪರವಾಗಿಲ್ಲ, ಈ ಹೆಂಗಸರೆಲ್ಲ ಮಾಡೋದು ಉಂಟಲ್ಲ ಈ ಪಬ್ಲಿಕ್ಕಲ್ಲಿ, ಯಾಕೋ ಏನೋ ಸರಿ ಇಲ್ಲ, ನೋಡೋರ ಕಣ್ಣು ಕೂಡ ಸರಿ ಇರೋದಿಲ್ಲ. ಮತ್ತು ಕೆಲವರು ಏನೆಲ್ಲ ಹೇಳ್ತಾರೆ. ಹಾಗೆ ಪಬ್ಲಿಕ್ಕಲ್ಲಿ ವೀಡಿಯೋ ಮಾಡೋದು ಸಹ ಅಷ್ಟು ಕರೆಕ್ಟ್ ಇರಲಿಲ್ಲ. ಹಾಗೆ ನನಗೆ ನನ್ನೊಬ್ಬರು ಸಪೋರ್ಟರ್, ನನಗೆ ಸಪೋರ್ಟ್ ಮಾಡೋರು ಹೇಳಿದರು, ಅಕ್ಕ ಸಮುದ್ರಕ್ಕೆ ಇಳಿದಾಗಿದೆ, ಇನ್ನು ಈಜುದೊಂದೇ ಬಾಕಿ, ನೀವು ವೀಡಿಯೋ ಮಾಡೋದಿದ್ರೆ ಆಗೋದಿಲ್ಲ, ನೀವು ಪಬ್ಲಿಕ್ಕಲ್ಲೆಲ್ಲ ಮಾಡಬೇಕು, ಹೇಳೋರು ಹೇಳಿಕೊಂಡಿರ್ತಾರೆ, ಅಂಥ ಮಾತನ್ನೆಲ್ಲ ತಲೆಗೆ ಹಾಕ್ಕೊಳ್ಬೇಡಿ, ನೀವು ನಿಮ್ಮ ಕೆಲಸವನ್ನು ಮುಂದುವರಿಸಿ ಅಂತ ಹೇಳಿದರು. ಹಾಗೆ ಅವರಿಗೊಂದು ಥ್ಯಾಂಕ್ಸ್ ಅಂತ ಹೇಳುವ ಈ ವಿಡಿಯೋದಲ್ಲಿ. ಹಾಗೆ ಇಲ್ಲಿ ನಾನು ನಡ್ಕೊಂಡು ಬಂದದ್ದು ವೇಸ್ಟ್ ಆಯ್ತು. ಯಾಕೆ ಗೊತ್ತಾ, ಅವರು ಡಾಕ್ಟ್ರು ಬರೋದಿಲ್ಲ ಅಂತ, ಇಲ್ಲಿ ಕೊರೋನಾ ನಂತರ ಬರೋದಿಲ್ಲ ಅಂತ ಹೇಳಿದರು. ಹಾಗೆ ನನ್ನ ಪಯಣವನ್ನು ಬೇರೆ ಕಡೆ ಮುಂದುವರಿಸಿದೆ. ಹಾಗೆ ಆಟೋದಲ್ಲಿ ನಾನೀಗ ಹೋಗ್ತಾ ಇದ್ದೇನೆ ಬಲ್ಮಠಕ್ಕೆ, ಕರು ಸ್ಟ್ರೀಟಿಂದ. ಹಾಗೆ ಅವರು ಡಾಕ್ಟ್ರ ಹೆಸರನ್ನು ಸಚ್ಚಿಗೆ ಹೇಳಿ, ನೋಡು ಬಲ್ಮಠದಲ್ಲಿ ಯಾವ ಬಿಲ್ಡಿಂಗ್ ನೋಡು ಅಂತ ಸರ್ಚ್ ಮಾಡು ಅಂತ ಅವನಿಗೆ ಹೇಳಿದೆ. ಹಾಗೆ ಅವನು ಸರ್ಚ್ ಮಾಡಿ ಹೇಳಿದ. ಹಾಗೆ ಇಲ್ಲಿ ಆಟೋದವ್ರು ನನ್ನನ್ನು ಕರ್ಕೊಂಡು ಹೋಗ್ತಿದ್ದಾರೆ. ಆಟೋದವರು ಸಹ ತುಂಬ ಇದು ಮಾಡಿದರು, ಎಲ್ಲಿ ಏನು ಅಂತ ತುಂಬ ಹೆಲ್ಪ್ ಮಾಡಿದರು ಆಟೋದವರು ಕೂಡ. ಮತ್ತು ಲಾಸ್ಟಿಗೆ ಗೊತ್ತಾಯಿತು. ಹಾಗೀಗ ನಾನು ನೋಡಿ ಕ್ಲಿನಿಕ್ ಒಳಗೆ ಬಂದೆ. ನಾನಿಲ್ಲಿ ಒಂದು ಸ್ವಲ್ಪ ವೀಡಿಯೋ ಮಾಡಿದೆ. ಹಾಗೆ ನಾನು ಹೋಗುವಾಗ ಅಷ್ಟು ರಶ್ ಇರಲಿಲ್ಲ. ಮತ್ತೆ 2 ಗಂಟೆ ನಂತರ ಉಂಟಲ್ಲ ಫುಲ್ಲು ರಶ್ ಆಯಿತು. ನಾನು ಹೋಗುವಾಗೆಲ್ಲ ಖಾಲಿ ಇತ್ತು. ಹಾಸ್ಪಿಟ್ಲು ಎಲ್ಲ ಒಳ್ಳೇದುಂಟು, ಹೊಸ ಬಿಲ್ಡಿಂಗ್ ಇದ್ದು. ಹಾಗೆ ಸುಮಾರು ರೂಮ್ಸ್ ಎಲ್ಲ ಖಾಲಿ ಉಂಟು, ಇನ್ನೂ ಆಗಬೇಕಷ್ಟೇ. ಅಲ್ಲೆಲ್ಲ ನೋಡಿ, ಇದೆಲ್ಲ ಖಾಲಿ ಇನ್ನೂ ಆಗಬೇಕಷ್ಟೇ, ಹೊಸ ಬಿಲ್ಡಿಂಗಲ್ಲ. ಹಾಗೆ ಚೆನ್ನಾಗಿ ಉಂಟು, ನೀಟಾಗಿ ಉಂಟು. ಮಾತ್ರ ಎಲ್ಲ ಲಿಫ್ಟಲ್ಲಿ ಹೋಗ್ಬೋದು, 2nd ಫ್ಲೋರ್ ಇವತ್ತು ಕ್ಲಿನಿಕ್. ಹಾಗೆ ಇಲ್ಲಿ ನೋಡಿ ಕೆಳಗೆ ಸವ್ಯಸಾಚಿ ಬರ್ತಾ ಇದ್ದಾನೆ ನೋಡಿ. ಅವನು ನಾನೇ ಇಲ್ಲಿ ಅಮ್ಮ ತಪ್ಪಿಸಿಕೊಂಡು ಹೋದಾರಂತೇನೋ ಪಾಪ. ಅವನು ಬಂದ, ನೀವು ಅಲ್ಲೇ ಇರಿ, ನಾನು ಅಲ್ಲಿಗೆ ಬರ್ತೇನೆ ಅಂತ. ಹಾಗೆ ಬಂದು ನೋಡಿ ಬರ್ತಾ ಇದ್ದಾನೆ. ಅಷ್ಟೊತ್ತಿಗೆ ಅವನಿಗೊಂದು ಕಾಲ್ ಕೂಡ ಬಂತು. ಹಾಗೆ ಈಗ ನನ್ನನ್ನು ಬನ್ನಿ ಊಟಕ್ಕೆ ಹೋಗು ಅಂತ ಹೇಳಿದೆ. ಊಟ ಬೇಡ ಅಂತ ಹೇಳಿದೆ. ಹಾಗೆ ಜ್ಯೂಸ್ ಕರ್ಕೊಂಡು ಕುಡಿಲಿಕ್ಕೆ ಅಂತ ಕರ್ಕೊಂಡು ಹೋಗ್ಲಿಕ್ಕೆ ಬಂದ. ಹಾಗೆ ಅವನು ಫೋನ್ ಮಾಡ್ತಾ ಇದ್ದ. ನಾನು ಒಂದು ರೌಂಡ್ ಹಾಗೆ ವೀಡಿಯೋ ಮಾಡಿದೆ. ಸುಮ್ಮನೆ ಕೆಲಸ ಇರಲಿಲ್ಲ, ಡಾಕ್ಟ್ರು ಕೂಡ ಬರಬೇಕಷ್ಟೇ, ಎಂತ ಮಾಡೋದು, ಇದನ್ನಾದರೂ ಮಾಡು ಅಂತ ಮಾಡ್ತಾ ಇದ್ದೆ ನೋಡಿ. ಚೆನ್ನಾಗಿ ಉಂಟು ಈ ಬಿಲ್ಡಿಂಗ್ ನೋಡಿ.
ಸವ್ಯಸಾಚಿ ಇಲ್ಲಿ ಗೂಗಲ್ ಪೇ ಮಾಡಲಿಕ್ಕೆ ಸ್ಕ್ಯಾನ್ ಮಾಡ್ತಾ ಇದ್ದಾನೆ ನೋಡಿ. ನಾನೆಂತ ಮಾಡೋದು, ನಾನು ವೀಡಿಯೋ ಮಾಡ್ತಾ ಇದ್ದೆ. ಹಾಗೆ ಇಲ್ಲೊಂದು ಯಾರೋ ಬೇರೆಯವರಿಗೊಂದು ಜ್ಯೂಸ್ ರೆಡಿ ಆಗ್ತಾ ಉಂಟು. ಸವ್ಯಸಾಚಿ ಇಲ್ಲಿ ಮೊದಲೇ ಟೋಕನ್ ತೆಗೆದು ಕೊಡಬೇಕು ಅವರಿಗೆ, ಆನಂತರ ಜ್ಯೂಸ್ ರೆಡಿ ಆಗೋದು. ಇಲ್ಲಿ ನೋಡಿ ನಮ್ಮ ಶಾರ್ಜಾ ರೆಡಿ ಆಗ್ತಾ ಉಂಟು ನೋಡಿ. ಶಾರ್ಜಾ ಇತ್ತು. ಇದು ಎಲ್ಲಿ ಗೊತ್ತಾ, ಜ್ಯೂಸ್ ಜಂಕ್ಷನ್ನಿಗೆ ಬಂದ ನಾವು ಬಲ್ಮಠದಲ್ಲಿ ಜ್ಯೂಸ್ ಜಂಕ್ಷನ್ ಉಂಟಲ್ಲ, ಸಿಕ್ಕಾಪಟ್ಟೆ ವ್ಯಾಪಾರ ಇತ್ತು. ಅವರಿಗೆ ಮಾತ್ರ ಒಳ್ಳೇದಿತ್ತು. ತುಂಬ ಬೇರೆ ಬೇರೆ ಟೈಪಿನ ಜ್ಯೂಸೆಲ್ಲ ಇತ್ತು ಇಲ್ಲಿ, ಮಿಲ್ಕ್ ಶೇಕೆಲ್ಲ. ಜ್ಯೂಸ್ ಕುಡಿದು ಪುನಃ ನಾನು ಕ್ಲಿನಿಕ್ಕಿಗೆ ಬಂದೆ ನೋಡಿ. ಇದೇ ಬಿಲ್ಡಿಂಗಲ್ಲಿ ಇರೋದು. ಹಾಗೆ ಬಂದು ಹಾಗೆ ಎಂತ ಮಾಡೋದು, ವಿಡಿಯೋ ಆನ್ ಮಾಡಿಕೊಂಡೆ ಬಂದೆ. ಹಾಗೆ ಲಿಫ್ಟಲ್ಲಿ ಬರಲಿಕ್ಕೆ ಮೇಲೆ ಸೆಕೆಂಡ್ ಫ್ಲೋರಲ್ಲಿ ಇರೋದು ಕ್ಲಿನಿಕ್. ಹಾಗೆ ಬಂದಾಯಿತು. ಹಾಗೆ ಮೇಲೆ ಬರುವಷ್ಟೊತ್ತಿಗೆ ಮನೆಯವ್ರದ್ದು ಫೋನ್ ಬಂತು. ಫೋನು ಬಂದ ನಂತರ ಇಲ್ಲಿ ಗ್ಲಾಸ್ ಹತ್ರ ಬಂದಿದ್ದೆ ನಾನು. ಹಾಗೆ ಅಲ್ಲಿ ಮೇಲಿಂದ ಒಂದು ಶೂಟಿಂಗ್ ಮಾಡಿದೆ. ಸ್ನೇಹಿತರೆ, ಮನೆಗೆ ತಲುಪಿದೆ. ಬೀಗ ತೆಗಿಬೇಕು, ಒಳಗೆ ಹೋಗಬೇಕು. ಗಂಟೆ ಎಷ್ಟಾಯಿತು? ಗಂಟೆ 3:45 ಆಯಿತು. ಸ್ನೇಹಿತರೆ, ಮಂಗಳೂರಿಗೆ ಹೋಗಿ ಬಂದೆ. ಇವಾಗ ಗಂಟೆ ಎಷ್ಟಾಯಿತು? 4:15 ಆಯಿತು. ನಾನು 3:45 ಇಲ್ಲಿ ತಲುಪಿದ್ದೇನೆ. ಡಾಕ್ಟ್ರ ಕ್ಲಿನಿಕ್ಕಿಂದ ಹೊರಗೆ ಬರೋದು ಕರೆಕ್ಟ್ ಆಯಿತು. ಅಷ್ಟೊತ್ತಿಗೆ ಓಡಿಕೊಂಡು ಬಂದು ಬಸ್ ಹತ್ತಿದೆ. ಬಂದು 2:15ಗೆ ಬಸ್ ಕೂತು 3:45 ಇಲ್ಲಿ ಬಸ್ ತಲುಪಿದೆ. ಬಸ್ಸು ಕೂಡ ಹಾಗೆ ದುಂಗಿಕೊಂಡು ಬಂತು. ತಲುಪಿ ಊಟ ಕೂಡ ಮನೆಗೆ ಬಂದೆ ನಾನು ಮಾಡಿದ್ದು. ಅಂದರೆ ನಾನು 1:30 ಗಂಟೆ ಅಷ್ಟೊತ್ತಿಗೆ ಸಚಿನ ನಾನು ಕರ್ಕೊಂಡೋಗಿ ಸಾರ್ಜಾ ಕೊಡಿಸಿದ್ದ. ಜ್ಯೂಸ್ ಕುಡ್ಕೊಂಡು ಅದು ತುಂಬ ಹಸಿವೆ ಆಗಲಿಲ್ಲ. ಹಾಗೆ ಅದನ್ನು ಕುಡಿದು ನಾನು ಅದೇ ಡಾಕ್ಟ್ರ್ 2 ಗಂಟೆಗೆ ಬಂದರು. ಚೆಕಪ್ ಎಲ್ಲ ಮಾಡಿಸಿದ್ರು. ಏನೂ ಪ್ರಾಬ್ಲಮ್ ಇಲ್ಲ, 1 ತಿಂಗಳಿಗೆ ಔಷಧಿ ಕೊಟ್ಟಿದ್ದಾರೆ. ಹಾಗೆ ಅದನ್ನು ಮಾಡಿ ಕರೆಕ್ಟಾಗಿ 1 ತಿಂಗಳಿಗೆ ಆಮೇಲೆ ಪುನಃ ಬನ್ನಿ ಅಂತ ಹೇಳಿದ್ದಾರೆ. ನೋಡುವ ಏನಾಗ್ತದೆ ಅಂತ. ಹಾಗೆ ಏನು ಪ್ರಾಬ್ಲಮ್ ಏನಿಲ್ಲ ಅಂತೇಳಿದರು. ಸ್ವಲ್ಪ ಅಂದರೆ ಸ್ವಲ್ಪ ಎಲ್ಲ ಅಂತ ಅಂದರೆ ಕಣ್ಣು ನಾನು ತುರಿಸ್ತೇನೆ ಈಗ ತುರಿಸ್ತೇನೆ. ಹೌದು, ಸ್ವಲ್ಪ ಎಲರ್ಜಿಯಾಗಿ ತುರಿಸಿ ಹಾಗೆ ಹೇಳಿದರು. ಚಿಕ್ಕ ಚಿಕ್ಕ ರವೆ ಟೈಪಲ್ಲಿ ಬಂದಿದೆ. ಈ ರೆಪ್ಪೆಯ ಒಳಗೆ ಉಂಟಲ್ಲ, ಸಣ್ಣ ಸಣ್ಣ ರವೆ ಥರ ಬಂದಿದೆ. ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಉಂಟು. ನೋಡ, ಡ್ರಾಪ್ಸಲ್ಲಿ ಕಡಿಮೆ ಮಾಡುವ ಅಂತ ಹೇಳಿದ್ದಾರೆ. ನೋಡ, ಹಾಗೆ 3 ತಿಂಗಳು ಔಷಧಿ ಮಾಡಬೇಕಂತೆ. ಹಾಗೆ ಮಾಡಿಕೊಂಡು ಬಂದೆ. ಮತ್ತು ಸ್ನೇಹಿತರೆ, ನಾನು ನಿಮ್ಮ ಹತ್ರ ಹೋಗೋಕೆ ಹೇಳಿದ್ದೆಲ್ಲ, ನಾನು ಮಂಗಳೂರಿಗೆ ಹೋಗಿ ಅಲ್ಲಿಂದ ಮತ್ತು ಇನ್ನೊಬ್ರು ಇದ್ದಾರೆ, ಅವ್ರ ಜೊತೆ ಹೋಗ್ತೇನೆ, ಅವರು ದಾರಿ ಹೇಳ್ತಾರೆ ಅಂತ, ಇನ್ನೊಬ್ಬರ ಜೊತೆ ಹೋಗ್ತೇನೆ ಅಂತ ಹೇಳಿದೆ ಅಲ್ಲ. ಹಾಗೆ ಅವರ ಜೊತೆ ನಾನು ಹೋಗಲಿಲ್ಲ. ಅವರ ಜೊತೆ ಹೋಗಿ ಎಲ್ಲಿಯಾದರೂ ಏನಾದರೂ ಎಡವಟ್ಟಾದರೆ ಸುಮ್ಮನೆ ಯಾಕೆ ಅಂತ ಹಾಗೆ ನಾನೇ ಹೋದೆ. ಅಂದರೆ ಸ್ವಲ್ಪ ನನಗೆ ರೋಡು ಯಾವ ರೀತಿ ಉಂಟು ಅಂತ ಅಪ್ಪ ಮತ್ತು ಮಗ ಇಬ್ಬರು ಹೇಳಿಕೊಟ್ರು, ಹೇಗೆ ಹೋಗು ಅಂತ. ಹಾಗೆ ಹೋಗಿ ಒಂದು ಸ್ವಲ್ಪ ನನಗೆ ಅಲ್ಲಿ ತಪ್ಪಿತ್ತು. ಅಷ್ಟೊತ್ತಿಗೆ ನಾನು ಸಚ್ಚಿಗೆ ಕಾಲ್ ಮಾಡಿದ್ದೆ. ಅವನು ಮೊದಲೇ ಕಾಲ್ ಮಾಡಿದ್ದ, ಇನ್ನು ಎಲ್ಲೆಲ್ಲ ಹೋಗೋದಪ್ಪ ಅಂತ. ಹಾಗೆ ನನಗೆ ಅದು ಗೊತ್ತಿರಲಿಲ್ಲ, ನಾನು ಬಸ್ಸಲ್ಲಿ ಇದ್ದೇನಾ. ಹಾಗೆ ಹೋಗುವಾಗ ರೋಡ್ ಸ್ವಲ್ಪ ತಪ್ಪಿತ್ತು. ಪುನಃ ಕಾಲ್ ಮಾಡಿದ್ದೆ. ವಾಪಸ್ ನಾನು ಹೋದ ವಾಪಸ್ ಬಂದೆ. ಹಾಗೆ ಹೋಗಿ ಆಗುವಾಗ ಅಲ್ಲಿ ಡಾಕ್ಟ್ರ್ ಅಂದರೆ ಅವರು ಕೊರೋನಾ ಟೈಮ್ ನಂತರ ಅವರು ಬರಲಿಲ್ಲ ಅಂತೆ ಕ್ಲಿನಿಕ್ಕಿಗೆ. ಹಾಗೆ ಅವರ ಮಗ ಅವರು ಬರೋದಿಲ್ಲ ಅಂತ ಹೇಳಿದರು. ಹಾಗೆ ನನಗೆ ಸ್ವಲ್ಪ ಸೀನಿಯರ್ ಡಾಕ್ಟ್ರೇ ಬೇಕಿತ್ತು ಅಂತ ಆಯಿತು. ಹಾಗೆ ಅಲ್ಲಿ ನಾನು ರಿಸೆಪ್ಷನಿಸ್ಟ್ ಹತ್ರ ನನ್ನ ಪ್ರಾಬ್ಲಮನ್ನು ಹೇಳಿದೆ. ಆಗ ಅವರು ಹೇಳಿದರು, ನೀವು ಸೀನಿಯರ್ ಡಾಕ್ಟ್ರನ್ನೇ ಕನ್ಸಲ್ಟ್ ಮಾಡಿ ಅಂತೇಳಿ ಒಬ್ಬರು ಡಾಕ್ಟ್ರ ಹೆಸರು ಮತ್ತು ಇಲ್ಲೆಲ್ಲ ಇದ್ದಾರೆ ಅಂತ ಅವರ ಅಡ್ರೆಸ್ ಕೊಟ್ಟರು. ಹಾಗೆ ಅವರ ಮುಖಾಂತರ ನಾನು ಇಲ್ಲಿಗೆ ಬಂದೆ, ಈ ಡಾಕ್ಟ್ರ್ ಹತ್ರ ಬಂದು. ತುಂಬ ನಾನು ಇರುವಾಗ ಅಷ್ಟೊಂದು ಪೇಷಂಟ್ ಇಲ್ಲ, ಮತ್ತು ಸಿಕ್ಕಾಪಟ್ಟೆ ಪೇಷಂಟ್ ಬಂದರು.
ನಾನು ಎಷ್ಟು 12:30ಗೆ ತಲುಪಿದೆ. ಡಾಕ್ಟ್ರು ಬರೆದು 1-2 ಗಂಟೆ ಅಂತ ಹೇಳಿದರು, 1:30-2 ಗಂಟೆ ಅಂತ. ಹಾಗೆ 2 ಗಂಟೆ ಅಂತ ಹೇಳಿದರು. ವೆಯ್ಟ್ ಮಾಡ್ತೀರಾ ಅಥವಾ ಹೋಗಿ ಬರ್ತೇನೆ? ಹೋಗಲಿಕ್ಕೆ ಆಗೋದಿಲ್ಲ, ನಾನು ವೆಯ್ಟ್ ಮಾಡ್ತೇನೆ ಅಂತ. ಹಾಗೆ ಸವ್ಯಸಾಚಿ ಕಾಲ್ ಮಾಡಿದ, ಹೀಗೆ ಅಂತ ಹೇಳಿದೆ. ಹಾಗೆ ಮತ್ತೆ ನಾವು ಹೋಗಿ ಜ್ಯೂಸ್ ಎಲ್ಲ ಕುಡ್ಕೊಂಡು ಬಂದ್ವಿ. ಊಟ ಬೇಡ ಅಂತ ಹೇಳಿದೆ. ಹಾಗೆ ಅವನಿಗೆ ಬೇರೇನೋ ಲಂಚ್ ಉಂಟಂತೆ, ಹಾಗೆ ಹೋಗ್ತೇನೆ ನಾನು, ಊಟ ಮಾಡೋದು ಬೇಡ ಅಂತ ಹೇಳಿದ. ನಾನು ಊಟ ಮಾಡೋದಿಲ್ಲ ಅಂತ ಹೇಳಿದೆ. ಹಾಗೆ ನಾನು ಜ್ಯೂಸ್ ಕುಡ್ಕೊಂಡು ನಾನು ಬಂದೆ. ಅದರಲ್ಲಿ ಏನು ಕ್ಲಿನಿಕಲ್ಲಿ ಸಹ ಆರಾಮಾಯಿತು, AC ಎಲ್ಲ ಹಾಕಿದ್ರಲ್ಲ, ಹಾಗೆ ಆರಾಮಾಯಿತು. ಏನು ಎಲ್ಲರೂ ಸ್ವಲ್ಪ ಸೆಕೆ ಎಲ್ಲ ಅದರ ಕೂತ್ಕೊಳ್ಳಿಕ್ಕೆ ಸಹ ಅಷ್ಟು ಹೊತ್ತು ವೆಯ್ಟ್ ಮಾಡಲಿಕ್ಕೆ ಸಹ ತುಂಬ ಕಷ್ಟ ಅಲ್ಲ. ಹಾಗಾಯಿತು, ಡಾಕ್ಟ್ರು ಬಂದರು, ಎಲ್ಲ ಮೆಡಿಸಿನ್ ಕೊಟ್ಟರು, ನಾನು ಬಂದೆ. ಸ್ನೇಹಿತರೆ, ನಿಮ್ಮ ಹತ್ರ ಹೇಳಿದಲ್ಲ ನಾನು ಮಂಗಳೂರಿಂದ ಒಬ್ಬರ ಜೊತೆ ಹೋಗ್ತೇನೆ ಅಂತ. ಯಾರು ಗೊತ್ತಾ? ಗೂಗಲ್ ಮ್ಯಾಪನ್ನು ಸವ್ಯಸಾಚಿ ಹಾಕಿ ಕೊಟ್ಟಿದ್ದ. ಅಂದರೆ ನಾನು ಅದನ್ನು ನೋಡಿಕೊಂಡು ರೋಡಲ್ಲಿ ನೋಡಿಕೊಂಡು ಏನಾದರೂ ಎಡವಟ್ಟಾದರೆ ಅಂತ ನಾನು ಅದನ್ನು ಮತ್ತೆ ಆನೇ ಮಾಡಲಿಲ್ಲ. ಮತ್ತು ನಾನು ನನ್ನಷ್ಟಕ್ಕೆ ಹೋದೆ, ಎಂತ ಉಂಟು ಅಂತ ಹೋದೆ. ಹಾಗೆ ಮತ್ತೆ ಅಲ್ಲಿ ಹಾಸ್ಪಿಟ್ಲಲ್ಲಿ ಇರುವಾಗ ಸಹ ಅಷ್ಟೇ, ನಮ್ಮ ಮನೆಯವರು ಕಾಲ್ ಮಾಡಿದ್ರು, ಎಲ್ಲಿದ್ದೆ ಅಂತ. ನಾನು ಹೀಗೆ ಅಲ್ಲಿ ಡಾಕ್ಟ್ರ್ ಸಿಗಲಿಲ್ಲ, ಹಾಗೆ ಇಲ್ಲಿಗೆ ಬಂದೆ ಅಂತ. ಅಲ್ಲಿಗೆ ಹೇಗೆ ಬಂದೆ ನೀನು ಅಂತ. ಅಲ್ಲಿಗೆ ನಾನು ಹೀಗೆ ಬಂದೆ ಅಂತ ಹೇಳಿದೆ. ಹಾಗೆ ಮತ್ತೆ ಅಲ್ಲಿಗೆ ನಾನು ಹೀಗೆ ಬಂದೆ. ಅಲ್ಲಿಗೆ ಅಂದರೆ ನಾನು ಮಂಗಳೂರಲ್ಲಿ ಅಂದರೆ ಇವರೇ ಹೆಚ್ಚು ಕರ್ಕೊಂಡು ಹೋಗೋದಾತ ಅಲ್ವಾ, ಕಾರಲ್ಲಿ ಹೋಗೋದು, ಅವರೇ ಕರ್ಕೊಂಡೋಗಿ ಎಲ್ಲ ಮಾಡೋದಲ್ಲ. ಇದು ನಾನು ಫಸ್ಟ್ ಅಂತಲ್ಲ, ಹೋಗಿದ್ದೇನೆ. ಅಂದರೆ ನಮ್ಮ ಕೆಲವೊಂದು ಶಾಪಿಗೆಲ್ಲ ಯಾವಾಗಲೂ ನಾವು ರೆಗ್ಯುಲರ್ ಆಗಿ ಹೋಗ್ತೇವಲ್ಲ, ಅಂಥ ಶಾಪಿಗೆಲ್ಲ ಹೋಗಿ ನಾನು ಕೆಲವೊಂದು ನಮಗೆ ಬೇಕಾದ ಥಿಂಗ್ಸ್ ಎಲ್ಲ ತಂದಿದ್ದೇನೆ. ಇವರಿಗೆ ಸಹ ಅಷ್ಟೇ, ಹೇಗೆ ಹೋದೆ ಅಂತ. ಹೀಗೆ ಆಟೋದಲ್ಲಿ ಹೋದೆ, ಮತ್ತು ಆಟೋದವನು ಕೂಡ ಮಾಡಿದ, ಹೋದೆ. ಆಟೋಗೆ ಕೂಡ ಕೂತ್ಕೊಳ್ಳಿಕ್ಕೆ ಮೊದಲೇ ಕೇಳಿದೆ ಎಷ್ಟಾಗ್ತದೆ ಅಂತ. ಆಗ ಅವನು 30 ರೂಪೀಸ್ ಅಂತ ಹೇಳಿದ. ಪರವಾಗಿಲ್ಲ ಅಂತ ಹೋದೆ. ಯಾಕೆ ನಾನು ಸವ್ಯಸಾಚಿ ಹೇಳಿದ, ನಾನು ಹೇಳಿದೆ, ಇಲ್ಲಿ ನೀವು ಹೇಗೆ ಹೋಗ್ತೀರಾ? ನಾನು ಹೇಳಿದೆ, ಡಾಕ್ಟ್ರ್ ಇಲ್ಲ, ಹೀಗೆ ನನಗೆ ಬೇರೆ ಡಾಕ್ಟ್ರನ್ನ ನೋಡ್ತೇನೆ, ಹೀಗೆ ಅಡ್ರೆಸ್ ಕೊಟ್ಟಿದ್ದಾರೆ ಒಬ್ಬರು ಅಂತ. ಸರಿ, ಅಲ್ಲಿಗೆ ಹೇಗೆ ಬರ್ತೀರಾ ಅಂತ. ನಾನು ಸಿಟಿ ಬಸ್ಸಲ್ಲಿ ಬರ್ತೇನೆ ಅಂತ. ಅದೆಲ್ಲ ಆಗಲಿಕ್ಕಿಲ್ಲ ನಿಮಗೆ, ನೀವು ಆಟೋದಲ್ಲಿ ಬನ್ನಿ ಅಂತ ಹೇಳಿದ. ಹಾಗೆ ನಾನು ಹೇಳಿದೆ, ಆಟೋಕ್ಕೆ ಅಲ್ಲಿಗೂ ಸುಮಾರು ಹೇಳಲಿಕ್ಕಿಲ್ವ ಅಂತ ಸ್ವಲ್ಪ ಕಂಜಸ್ತನ ಮಾಡಿದೆ. ಯಾಕೆಲ್ಲ ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋದು, ಹಾಗೆ ಅದಕ್ಕೆ ತೊಂದರೆ ಇಲ್ಲ, ನೀವು ಬನ್ನಿ ಅಂತ. ಹಾಗೆ ಆಟೋದವನ ಹತ್ರ ಕೂತ್ಕೊಳ್ಳಿಕ್ಕೆ ಮೊದಲೇ ನಾನು ಕೇಳಿದೆ, ಆಟೋಕ್ಕೆ ಎಷ್ಟಾಗ್ತಂತೆ? 30 ಅಂತ. ಪರವಾಗಿಲ್ಲ ಅಂತ ಕೂತೆ. ಹಾಗೆ ಮತ್ತೆ ಆಟೋದವನು ಎಲ್ಲ ಆ ಬಿಲ್ಡಿಂಗನ್ನೆಲ್ಲ ಹುಡುಕಿಕೊಂಡು ಬಂದು ಅಲ್ಲಿ ಬಿಲ್ಡಿಂಗ್ ಹತ್ತಿರವೇ ಬಿಟ್ಟ. ಅವನಿಗೆ ಸಹ ಗೊತ್ತಿಲ್ಲ, ಅಂದರೆ ಇದು ಹೊಸ ಬಿಲ್ಡಿಂಗ್, ಹಾಗೆ ಅವನಿಗೆ ಸಹ ಗೊತ್ತಾಗಲಿಲ್ಲ, ಡ್ರೈವರಿಗೆ ಸಹ ಗೊತ್ತಾಗಲಿಲ್ಲ. ಪಾಪ ಬಿಟ್ಟರು. ಮತ್ತೆಲ್ಲ ನೋಡಿದ್ರು ಅವರು ಕೂಡ, ನೋಡಿ ಅಲ್ಲಿ ಸಿಗಲಿಲ್ಲ. ಮತ್ತು ಸವ್ಯಸಾಚಿ ಅಡ್ರೆಸ್ ಕಳಿಸಿದ, ಹೀಗೆ ಉಂಟು ಅಂತ. ಹಾಗೆ ಹೊರತು ಇಂಥ ಬಿಲ್ಡಿಂಗ್ ಅಂತ. ಮತ್ತು ನಾನಲ್ಲಿ ಹೋದೆ, ಕೇಳಿಕೊಂಡು ಹೋಗುವಾಗ ಗೊತ್ತಾಯಿತು, ಒಳ್ಳೆ ಉಂಟು ಹಾಸ್ಪಿಟ್ಲೆಲ್ಲ, ಡಾಕ್ಟ್ರು ಕೂಡ ಅಷ್ಟೇ ಒಳ್ಳೆ ಇದ್ದಾರೆ. ನೋಡ ಇನ್ನೇನೆಲ್ಲ ಆಗ್ತದೆ ಅಂತ. ಹಾಗೆ ಸ್ನೇಹಿತರೆ, ಇನ್ನೂ ನಾಳಿನ ವ್ಲಾಗ್ ಅಥವಾ ರೆಸಿಪಿಯೊಂದಿಗೆ ಸಿಗ್ತೇನೆ. ಅಲ್ಲಿಯವರೆಗೆ ಟೇಕ್ ಕೇರ್, ಬಾಯ್ ಬಾಯ್.